ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಿ? ನಾ ಆರಾಮಿದ್ದೀನಿ ನೋಡ್ರಿ ವರಮಹಾಲಕ್ಷ್ಮಿ ಹಬ್ಬ ಇನ್ನು 2 ದಿವಸ ಅದ. ಆವಾಗಲೇ ತಯಾರಿ ಮಾಡ್ಕೊಳ್ತಿದ್ದೆವು. ಈಗ ನಾನು ಬೆಂಗಳೂರಿನಾಗೆ ಭಾಳ ದೊಡ್ಡದಿರೋ ಅಂಥದ್ದು ಹುಸ್ಕೂರು ಮಾರ್ಕೆಟ್, ಹಣ್ಣಿನ ಮಾರ್ಕೆಟಿಗೆ ಬಂದೀನಿ ರೀ ನಾನು ನಮ್ಮ ಮನೆಯವರು. ಅವತ್ತಿನ ದಿವಸ ಭಾಳ ಅಂದ್ರೆ ಭಾಳ ಮಳೆ ಬಂತು ರೀ. ಅಲ್ಲಿ ಮಾರ್ಕೆಟ್ಗೆ ಹೋಗಿ ಮುಟ್ಟಿದ ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಎಲ್ಲ ಹೋಲ್ಸೇಲ್ ರೇಟ್ನಾಗ ಹಾಕ್ಕೊಡ್ತಾರೆ ರೀ. ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಹಣ್ಣು ಭಾಳ ಕಮ್ಮಿ ಸಿಗ್ತಾವೆ ರೀ. ಎಲ್ಲ ಆ್ಯಪಲ್ ಎಲ್ಲ 120 130 ಇದ್ದು ರೀ. ಮತ್ತು ಪೊಮೊಗ್ರೆನೇಟ್ ಭೀ ಅಟ್ಟೆ 110 120 160 ಈ ಥರ ಇತ್ತು. ಪೇರುಕ ಎಲ್ಲ 100, ಪೈನಾಪಲ್ 80 ರೂಪೀಸ್ kg. ಈ ಥರ ಎಲ್ಲ ಹಣ್ಣು ಭಾಳ ಕಮ್ಮಿ ಇದ್ದು ರೀ. ನೋಡಿರಿ, ಈ ಥರನೇ ತಂದೆಲ್ಲ ಸೇಲ್ ಮಾಡ್ತಾರೆ. ಎಲ್ಲ ಆಮೇಲೆ ಹಣ್ಣು ಮಾಡ್ಕೊತಾರೆ, ಕೆಮಿಕಲ್ ಎಲ್ಲ ಹಾಕಿಸಿದ ಹಣ್ಣು ಮಾಡ್ಕೊತಾರೆ ರೀ. ನಮ್ಗೆ ಹಣ್ಣು ಆಯಿತು ಇಲ್ಲದ ಡೌಟ್ ಇತ್ತು. ಬಟ್ ನಮ್ಮ ಮನೆಗೆ ತಂದ್ಮೇಲೆ ಸ್ವಲ್ಪ ಯೆಲ್ಲೋ ಕಲರ್ ಆಗಿಂದೇ ಹಣ್ಣು ತೊಗೊಂಬಂದಿದ್ದು ರೀ. ಹಣ್ಣು ಅದು ಎಲ್ಲ ಬರೀ ದೊಡ್ಡ ದೊಡ್ಡ ಲಾರಿಗಳು ಇದ್ದು ರೀ. ಹಣ್ಣು ತಂದಿಂದೆಲ್ಲ ಬೇರೆ ಕಡೆಯಿಂದೆಲ್ಲ ಬರ್ತಾವ್ರಿ. ಹಾಗಾಗಿ ಬಟ್ ನಂಗೆ ಇನ್ನೂ ಸ್ವಲ್ಪ ಓಡಾಡಿಕೊಂಡು ಇನ್ನೂ ವಿಡಿಯೋ ಮಾಡ್ಬೇಕಂತಿತ್ತು ರೀ. ಬಟ್ ಏನು ಮಾಡೋದು, ಅವತ್ತಿನ ದಿವಸ ಮಳೆ ಬಂದಿನ ಕಡೆಯಿಂದ ನನಗೆ ನೀಟಾಗಿ ವಿಡಿಯೋ ಮಾಡ್ಕೊಂಬರೋಕ್ಕಾಗಿಲ್ಲ. ನನಗೆ ಎಷ್ಟಾಯ್ತದೆ ಅಷ್ಟು ವಿಡಿಯೋ ಮಾಡೋಕೆ ನಿಮ್ಗೆ ತೋರ್ಸೋಕೆ ಟ್ರೈ ಮಾಡೀನಿ. ಪ್ರತಿಯೊಂದು ಹಣ್ಣು ಇತ್ತು ಅವತ್ತಿನ ದಿವಸ ಎಲ್ಲ ಹಂಗೆ ರೀ. ಎಲ್ಲ ಆವಾಗ ಏನು ಮಾಡ್ತೀನಿ ಅಂದರೆ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಇವತ್ತಿನ ದಿವಸ ಎಲ್ಲ ರೆಡಿ ಸೇಲ್ ಮಾಡೋಕೆ ಈ ಥರ ಬರ್ತೀವಿ. ಬಟ್ ಈ ವರ್ಷ ಏನಂತಂದ್ರೆ 2 ದಿವಸ ಮುಂಚೆನೇ ಹಣ್ಣಾಗಲಿ ಹೂವಾಗಲಿ ಎಲ್ಲ ರೇಟ್ ಜಾಸ್ತಿ ಆಗಿ ಮಾರ್ಲತ್ತಿರ ಎಲ್ಲರೂ ರೀ. ನಾವು ಮನೆಗೆ ಬರ್ಲಿಕ್ಕೆ ಕತ್ತಲೈತೆ ರೀ. ಯಾಕಂತಂದ್ರೆ ಅಲ್ಲಿ ಹೋದ ತಕ್ಷಣ ಫುಲ್ ಜೋರಾಗಿ ಮಳೆ ಬಂತು ರೀ. ಅದಕ್ಕೆ ಸ್ವಲ್ಪ ನಿಂತೇವೆ ಅಲ್ಲೇ. ನಿಂತ ಕೇಸಿಂದ ಮತ್ತು ಎಲ್ಲ ತೊಗೊಂಡು ನೋಡಿಕೊಂಡು ಬರ್ಲಿಕ್ಕೆ ಇಷ್ಟು ಕತ್ತಲಾಗಿ ಹೋಯ್ತು ರೀ. ಮತ್ತು ಮನೆ ಸಣ್ಣ ಬಂದಮೇಲೆ ಮತ್ತು ಜೋರಾಗಿ ಮಳೆ ರೀ. ಅವತ್ತು ಫುಲ್ ಮಳೆ ನೆನೆಸ್ಕೊಂಡು ಬಂದಂಗೆ ಆಯ್ತು. ನಾವು ಎಲ್ಲರೂ ಗಂಡ ಹೆಂಡ್ತಿನೂ ಹೋಗೋ ಟೈಮಿಗೆ ಸಣ್ಣ ಸ್ಟಾರ್ಟ್ ಆಗೈತೆ ರೀ. ನೋಡಿ, ನಾನು ಬಟ್ಟೆಲ್ಲ ತೊಯ್ದವ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ರೀ, ಸಂಜೆ ಕಡೆದು ವಿಡಿಯೋ. ನಾನು, ರಮ್ಯಾ, ನನ್ನ ತಮ್ಮ 3 ಜನ ಸೇರ್ಕೊಂಡು ಕೇಸಿಂದ ಮತ್ತು ಹೂವು ತರಕ್ಕೆ ಮತ್ತು ಪೂಜೆಗೆ ಏನೇನು ಸಾಮಾನು ಬೇಕಂತೆಲ್ಲ ತರ್ಲಕ್ಕೆ ನಾವು ಚಂದಾಪುರಕ್ಕೆ ಹೋಗಿದ್ದೇವೆ ರೀ. ನೋಡಿರಿ, ಫಸ್ಟ್ ನಾನು ಔಟ್ಸೈಡ್ದು ಹೂವಿನ ಮಾರ್ಕೆಟ್ ಫಸ್ಟ್ ಹೋಗಿದ್ದೆ ರೀ. ಬಟ್ ಅಲ್ಲಿ ನಂಗೆ ತಲೆಗೆ ಬಂದಿದ್ದಿಲ್ಲ ವಿಡಿಯೋ ಮಾಡ್ಕೊಳಕ್ಕೆ. ಮತ್ತು ಆಮೇಲೆ ರಮ್ಯಾ ಹೇಳಿದ್ರು ಮಾಡ್ಕೊ ಅಂಥೇಳಿ. ಮತ್ತು ನಾ ಇಲ್ಲಿ ಆಲ್ರೆಡಿ ತರಕಾರಿ ತರಕ್ಕೆ ಒಂದು ಸ್ವಲ್ಪ ಬಂದಿದ್ದೆವು. ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ಎಷ್ಟಾಯ್ತದ ಅಷ್ಟು ವಿಡಿಯೋ ಮಾಡೋಕೆ ಟ್ರೈ ಮಾಡೀನಿ. ನೋಡಿರಿ, ಈ ಟೈಮ್ನಾಗ ಫುಲ್ ಟ್ರಾಫಿಕ್ ರೀ. ಅಪ್ಪ ಸಾಕು ಹೋಗಿತ್ತು. ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಕುಂಟ್ಲಕ್ಕೆ ಜಾಗ ಇಲ್ಲ, ಅಷ್ಟು ಜನ ಐತ್ರಿ. ಮತ್ತು ಮಳೆನೂ ಹಾಗೆ ರೀ. ಮುಂಜಾನೆಲ್ಲ ಸರಿಯಾಗಿತ್ತು. ಸಂಜೆ ಕಡೆಗೆ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಮ್ಮ ತಮ್ಮಂದು ಗಾಡಿ ಇತ್ತಲ್ಲ, ಹಾಗಾಗಿ ಅವನಿಗೆ ಕರ್ಕೊಂಡು ಬಂದೇವ್ರಿ. ಬರ್ತಾ ಹೂವಿನ ರೇಟ್ ಎಲ್ಲ ಕಮ್ಮಿ ಆಗ್ತಾ ಬಂದವು ರೀ. ಮುಂಜಾನೆಲ್ಲ ಜಾಸ್ತಿ ಇತ್ತು, ಮತ್ತು ಹಿಂದಿನ ದಿನ ಜಾಸ್ತಿ ಇತ್ತು. ಆವತ್ತಿನ ದಿವಸ ಪರವಾಗಿಲ್ಲ ರೀ. 500-600 ರೂಪಾಯಿ ಕೂಡ ಮಲ್ಲಿಗೆ ಹೂವೆಲ್ಲ 400 ರೂಪಾಯಿಗೆ ಕೊಟ್ಟರೆ ಹಾರ ಎಲ್ಲ. ಆಮೇಲೆ 200 ರೂಪಾಯಿ ಮಾರ ಸೇವಂತಿಗೆ ಹೂವು ಈ ಥರದ್ದೆಲ್ಲ ನೋಡಿರಿ. ಇವೆಲ್ಲ 50 ರೂಪಾಯಿ 1/4 kg ಕೊಟ್ರಿ. ಆಮೇಲೆ ಈಗ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಮನೆಗೇನೋ ತಿಂಡಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಕಿಸಿಂದ ಈ ಥರದ್ದೆಲ್ಲ ಹೋಮ್ ಮೇಡ್ ಮಾಡಿ ತಂದಿಟ್ರಿ. ಆಮೇಲೆ ಬಳೆಗಳು, ತೆಂಗಿನಕಾಯಿ ಅಂತೂ 40 50 60 ಈ ಥರ ಫಿಕ್ಸ್ ಮಾಡಿಬಿಟ್ಟಿರಿ. ಆಮೇಲೆ ಒಂದು ಕಟ್ಟ 150 ರೂಪಾಯಿ 250 ರೂಪಾಯಿ ಇತ್ತು ರೀ. ಎಲೆಗಳೆಲ್ಲ ಹೂವನೂ ಹಾಗೆ ರೀ. ಹೂವನೂ ಕಾಸ್ಟ್ಲಿ. ಎಲ್ಲ ತೊಗೊಂಡು ಮನೆಗೆ ಬರ್ಲಿಕ್ಕೆ 9 ಆಗಿತ್ತು ರೀ. ಮನೆಗೆ ಬಂದು ಊಟ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡಿಟ್ಟೆಲ್ಲ ಹೋಗಿದ್ದಾರೆ. ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡೇ ಹೋಗಿದ್ದ. ಮನೆಗೆ ಬಂದು ಊಟ ಮಾಡ್ಕೇಸಿಂದ ಸ್ಟಾರ್ಟ್ ಮಾಡಿದ್ರಿ ಎಲ್ಲ ಡೆಕೋರೇಷನ್ ಮಾಡೋಕೆ. ಏನೇನು ಬೇಕು ಏನಿಲ್ಲ ಎಲ್ಲ ಒಂದು ತಗೋ ಅಂತ ಎಲ್ಲ ಮಾಡಿದ್ರಿ ಸಾವಕಾಸಿ. ಸ್ವಲ್ಪ ನನ್ನ ಮಕ್ಕಳು ಆದಮೇಲೆ ನಮ್ಮ ಮನೆಯವರು ಒಂದು ಜರ ಹೆಲ್ಪ್ ಮಾಡ್ತಾರೆ ರೀ. ಈ ವರ್ಷ ಈ ಥರನೇ ಮಾಡ್ಕೋಬೇಕಂತಿತ್ತು. ಹಾಗಾಗಿ ನಾನು ತಲೆಗೆ ಇಟ್ಟಿರ್ತೀನಿ ಇದೇ ಥರ ಸೀರೆ ಉಡಿಸ್ಬೇಕು, ಇದೇ ಥರ ಡೆಕೋರೇಷನ್ ಮಾಡ್ಬೇಕಂತೇಳಿ. ಮತ್ತು ಆದ್ಮೇಲೆ ಮತ್ತೆ ಚೇಂಜ್ ಮಾಡ್ಬೇಕಂತ ಏನು ಮಾಡಲ್ಲ, ಅದೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಸಾರಿ ಪ್ಲೇಟಿಂಗ ಎಲ್ಲರೂ ಕುಂತು ಮಾಡತ್ತಾರೆ. ನನಗೆ ಅದು ಕಂಫರ್ಟ್ ಅನಿಸಲ್ಲ. ಹಾಗಾಗಿ ನಾನು ನಿಂತೇ ಪ್ಲೇಟಿಂಗ್ ಮಾಡ್ಕೋತೀನಿ ರೀ.
ಎಲ್ಲ ಒಂದು ಲೆವೆಲಿಗೆ ಸೆಟ್ ಮಾಡಿದ್ರಿ ನೋಡ್ರಿ. ಈ ಥರ ಸೆಟ್ ಮಾಡೀನಿ. ಟೈಮ್ ಬಂದು ಸುಮಾರು 1 ಗಂಟೆ ಆಗ್ಲತ್ತಿತ್ತು ರೀ. ಇಷ್ಟೆಲ್ಲ ರೆಡಿ ಮಾಡ್ಕಿಸಿಂದ ಇಟ್ಟ. ಆಮೇಲೆ ಲಕ್ಷ್ಮೀ ದೇವಿಗೆ ಮುಕ್ಕೊಂದು ಅಲಂಕಾರ ಮಾಡೋದಿತ್ತು ರೀ. ಅಂದ್ರೆ ಐಬ್ರೋಸ್ ಆಮೇಲೆ ಕಣ್ಣಿಗೆಲ್ಲ ಕಾಜಲೆಲ್ಲ ಈ ಥರ ಫಿಕ್ಸ್ ಮಾಡೋದಿತ್ತು. ಅದೆಲ್ಲ ಮಾಡಿಟ್ಕಿಸಿಂದ ಮಲ್ಕೊಂಡ್ರಿ. ಇಲ್ಲಾಂದ್ರೆ ಸುಮಾರು ಟೈಮ್ ಬಂದು ಒಂದು 2 ಗಂಟೆ ಆಗ್ಲತ್ತೈತೆ ರೀ. ಅಷ್ಟೆಲ್ಲ ಮಲ್ಕೊಂಡ. ಆಮೇಲೆ ಮಾರನೇ ದಿವ್ಸ ಏನಾಯ್ತಪ್ಪ ಅಂತಂದ್ರೆ ನನಗೆ ಇದೆಲ್ಲ ನನಗೆ ಪ್ರತಿಯೊಂದು ಸವರ್ಸ್ಕೋಬೇಕಿತ್ತು. ಏನು ತಿಂಡಿ ಮಾಡಿದ ತಿಂಡಿ ಸವರ್ಸ್ಬೇಕಾಗಿತ್ತು, ತಂದಿಡಬೇಕಾಗಿತ್ತು. ಹೂವು ಆಮೇಲೆ ಲಕ್ಷ್ಮೀ ದೇವಿಗೆ ಒಡವೆಗಳು ಹಾಕ್ಬೇಕಿತ್ತು ರೀ. ಮತ್ತು ಡೆಕೋರೇಷನ್ ಹೂವು ಎಲ್ಲ ಏನಿತ್ತು ಅದು ಇಲ್ಲಿ ಮುಂದಿಟ್ಟು ನೋಡ್ರಿ ನೀರ ಹಾಕಿ ಅದು ಈ ಥರ ಪ್ರತಿಯೊಂದು ಸವರ್ಸ್ಬೇಕಿತ್ತು. ಹಾಗೆ ನನಗೆ ಒಟ್ಟೆ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ. ಅವರೆಲ್ಲ ಮಲ್ಕೊಂಡಿರು 3 ಜನನೂ ಎದುರಿಸೋದು ಬೇಡಪ್ಪ ನನಗೆ ಅಂತ ಕಸಿಂದ ನಾವು ಒಬ್ಬಕ್ಕಿನ ಎಷ್ಟಾಯ್ತದ ಅಷ್ಟು ಮಾಡ್ಕೊಂಡಿನಿ. ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ರೀ. ಈಗೇನು ವಿಡಿಯೋ ಮಾಡತ್ತೀನಂದ್ರೆ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಕುಂತ್ಮೇಲೆ ಆವಾಗ ಅನ್ಕೊಂಡ ವಿಡಿಯೋ ಮಾಡಮ್ಮ ಅಂತ ಕಸಿಂದ ಒಂದು ಸೈಡ್ ಬ್ಯಾಳಿಗೆ ಹಾಕಿದ್ದಾರೆ ಹೋಳಿಗೆ ಮಾಡೋಕೆ. ಈಗ ಕುಂತು ಇದಿಷ್ಟು ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ರಿ. ನಾವು ಮಾಡಿರೋ ತಿಂಡಿ ಎಲ್ಲ ಒಂದು ಸರಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ರೀ. ಮತ್ತು ನೆಕ್ಸ್ಟ್ ಏನು ಮಾಡ್ತೀನಂದ್ರೆ ಹೋಳಿಗೆ ಮಾಡಿರ್ತೀನಲ್ರಿ ಆವಾಗ ಒಂದು ಸರಿ ಪೂಜೆ ಮಾಡ್ತೀನಿ. ಆರತಿ ಮಾಡೋದು, ಕರ್ಪೂರ ಬೆಳಗೋದು, ಟೆಂಗ್ ಹೊಡೆಯೋದು, ಆಮೇಲೆ ನೈವೇದ್ಯ ಇಡೋದು ಈ ಥರ ಎಲ್ಲ ಮಾಡ್ತೀನಿ ನೋಡ್ರಿ. ಈಗ ಹೋಳಿಗೆ ಮಾಡತ್ತೀನಿ. ಎಲ್ಲ ಅನ್ನ ಸಾಂಬಾರೆಲ್ಲ ಆಗಿತ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಬದ್ನಿಕಾಯಿ ಪಲ್ಯ ಇಷ್ಟ ಅಂತ ಹೇಳ್ಕೇಸಿಂದ ಅವರು ಸ್ವಲ್ಪ ನಾ ಹೋಳಿಗೆ ಮಾಡತ್ತೀನಿ. ನಮ್ಮ ತಮ್ಮ ಹೊಂಟಿನ ಮಮ್ಮಿ ಅಕ್ಕ ನನಗೆ ಹೊಸೋಗ್ಯಾವ ಸ್ವಲ್ಪ ಜಲ್ದಿ ಮಾಡಂತಂದನು. ಹ್ಞೂ ಸರಿ ಆಯ್ತಪ್ಪ ಬಾ ಅಂತಂದು ಅದಕ್ಕೆ ನಮ್ಮ ಮನೆಯವ್ರಿಗೆ ಜರ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಕಟ್ ಮಾಡಿಕೊಡ್ರಿ ಅಂತಂದು ಅದಕ್ಕೆಲ್ಲ ಕಟ್ ಮಾಡಿಕೊಟ್ರು. ಎಲ್ಲ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಹೋಗಿ ರೆಡಿಯಾಗಿ ಬಂದು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇವ್ರಿ. ಈಗ ಟೈಮ್ ಒಂದು 10 ಗಂಟೆ 10:30 ಆಗಿತ್ತು ರೀ. ಲಕ್ಷ್ಮೀ ಬರಮ್ಮ ತಾಯಿ ಭಾಗ್ಯದ ಪೂಜೆ ಎಲ್ಲ ಮುಗಿಸಿ ಅವರಿಗೆಲ್ಲ ಊಟಕ್ಕೆ ಕೊಡ್ರಿ. ಅವರಿಗೆಲ್ಲ ಊಟ ಕೊಟ್ಟು ಮತ್ತು ಇನ್ನೊಂದು ಸ್ವಲ್ಪ ಹೋಳಿಗೆ ಮಾಡೋದಿತ್ತು. ಮತ್ತು ಹೋಳಿಗೆ ಮಾಡಿಬಿಟ್ಟು ಊಟ ಮಾಡಿದ್ನ. ನಿದ್ದೆ ಇಲ್ದಕ್ಕೆ ರೀ ತಲೆ ಒಂದು ಸೈಡ್ ತಲೆ ಇಷ್ಟು ನೈಸ್ಲತ್ತಿತ್ತು. ಒಟ್ಟು ಸಮಾಧಾನ ಇಲ್ದಂಗೆ ಆಲತ್ತಿತ್ತು ರೀ. ಅವತ್ತಿನ ದಿವಸ ಲಕ್ಷ್ಮಿ ಕೂಡ್ಸಿದ ದಿವಸ ಮಲ್ಕೋಬಾರ್ದು ಅಂತ ಹೇಳ್ತಾರೆ ರೀ. ಹಾಗಾಗಿ ಎಷ್ಟು ಕಂಟ್ರೋಲ್ ಮಾಡ್ಕೊಂಡು ಕುಂತಲ್ಲೇ ಮೊಬೈಲ್ ನೋಡತ್ತೀನಿ ನಿದ್ದೆ ಹೊಂಟಿತ್ತು. ಅದಕ್ಕೆ ಮತ್ತೆ ವಿಡಿಯೋ ಮಾಡಮ್ಮಪ್ಪ ಅಂತ ಕಿಶಿಂದ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡಿದ್ರಲ್ಲೇ ಕುಂತಲ್ಲೇ. ಊಟ ಬೇರೆ ಆಗಿತ್ತಲ್ಲ ರೀ. ಹಂಗೆ ನೈಟ್ ಬೇರೆ ನಿದ್ದೆ ಆಗಿಲ್ಲ ಅಂತ ಕಿಶಿಂದ ನಿದ್ದೆ ಹೊಂಟಿತ್ತು. ಕಣ್ಣೆಲ್ಲ ಒಂಥರ ಆಗ್ಯಾವ ನೋಡ್ರಿ, ಒಂಥರ ಕೆಳಗಿಲ್ಲಿ ಊದ್ಕೊಂಡಂಗೆ ಆಗ್ಯಾವ ಕಣ್ಣುಗಳೆಲ್ಲ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ದೆ ಕುಂತು ನಮ್ಮ ತಮ್ಮರೆಲ್ಲ ಬಂದರೆ ಹಂಗೆ ಊಟ ಮಾಡ್ಕೊಂಡು ಹೋದ್ರು. ಅವ್ರು ಇರೋ ಅಂದರು ಅಲ್ಲ ಅಂತಂತಂದರು. ಹೋದ್ರು ನಮ್ಮ ಕೆಲಸ ಅಂತೇಳಿ ಅವ್ರು ಹೋದರು. ಹಬ್ಬ ನಾನು ವರ್ಷ ಇದೇ ಥರನೇ ಮಾಡ್ತೀನಿ ರೀ. 2 ವರ್ಷದಿಂದ ನಮ್ಮ ಮಮ್ಮಿ ಬಂದಿರು. ನಂಗೆ ಹೋಳಿಗೆ ಮಾಡೋದೇನೋ ಟೆನ್ಷನ್ ಇದ್ದಿದ್ದಿಲ್ಲ. ನಾ ಎಲ್ಲ ಪೂಜೆದೆಲ್ಲ ಸವರ್ಸ್ಕೊಂಡು ಪೂಜೆ ಮಾಡ್ತಿದ್ದೆ. ನಮ್ಮ ಮಮ್ಮಿ ಮನೆಯಾಗ ಅಡುಗೆ ಮಾಡ್ಕೊತ ಹೋಳಿಗೆ ಎಲ್ಲ ಅವರೇ ಮಾಡ್ತಿರು. ಬಟ್ ಈ ಸರಿ ಎಲ್ಲ ನನಗೆ ಬಿದ್ದಿತ್ತು. ಈ ಕಡೆ ಪೂಜೆನೂ ಮಾಡಬೇಕಿತ್ತು, ಈ ಕಡೆ ಅಡುಗೆ ಮಾಡೋದನ್ನು ನನಗೆ ಇತ್ತು ರೀ. ಟೈಮ್ ಬಂದು 2 ಗಂಟೆ ಆಗಿತ್ತು ರೀ. ಮತ್ತು ಎಲ್ಲರಿಗೆ ನಾವು ಫ್ರೆಂಡ್ಸ್ಗಳಿಗೆಲ್ಲ ದೂರವ್ರಿಗೆಲ್ಲ ಫೋನ್ ಮಾಡಿದ್ರಿ. ಮತ್ತು ಇಲ್ಲೆಲ್ಲ ಸನಿ ಇದ್ದವ್ರಿಗೆ ಹೋಗಿ ನಾವು ಮುತ್ತೈದೆಯರಿಗೆಲ್ಲ ಕರಿಬೇಕು ಅರ್ಶಿನ ಕುಂಕುಮ ತೊಗೊಳಕ್ಕೆ ಬರ್ರ ಅಂತ ಕೇಸಿಂದ. ಈಗ ನೋಡ್ರಿ ರೆಡಿ ಆಗೀನಿ. ಒಂಥರ ಹೊಸದು ಲುಕ್. ಇದನ್ನ ಮಮ್ಮಿ ಕೂಡ್ಸಾಡ್ರಿ ಊರಾಗ ಸೀರೆ ಹೆಂಗದ ಹೇಳ್ರಿ. ಯಾವ ಥರ ರೆಡಿ ಆಗೀನಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಆಗೀನಿ ಹೇಳ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ಥರ ಕಾಣತ್ತಿದೆ ಅಂಥೇಳಿ. ಆಮೇಲೆ ನಂಗೆ ಗೊತ್ತೇ ಆಗಿಲ್ಲ ರೀ ಲಕ್ಷ್ಮಿ ಉಡ್ಸಿದ ಸೀರೆ ಮತ್ತು ನಾವು ಉಟ್ಕೊಂಡಿದ್ದ ಸೀರೆ ಸೇಮ್ ಕಲರ್ ಆಗ್ಯದ ರೀ, ಮ್ಯಾಚಿಂಗ್ ಆಗ್ಯದ. ಖುಷಿ ಆಯ್ತು ನನಗೆ. ಆಮೇಲೆ ನಮ್ಮ ಮನೆಯವರು ಮತ್ತು ನನ್ನ ಮಗೆಲ್ಲ ರೇಗಿಸ್ಲತ್ತಿರು ಸರಿಯಾಗಿಲ್ಲ, ಚೆಂದ ಕಾಣಿಸಲಾಗಿದೆ ಅಂತ ಹೇಳಿ ಕಿಶಿಂದ. ನೀವು ಏನಾರು ಅನ್ಕೋರಿ ನಾನು ತಲೆ ಕೆಡ್ಸ್ಕೊಳಲ್ಲ ಅಂತಂದೆ. ಮತ್ತು ಸಂಜೆ ಕಡೆಗೆ ಈಗ ಮತ್ತು ದೀಪ ಹಚ್ಚಿ ಮತ್ತು ಆರತಿ ಮಾಡ್ಬೇಕ್ರಿ ದೇವ್ರಿಗೆ. ಏನೋ ಒಂಥರ ಲಕ್ಷ್ಮಿ ಕೂಡಿಸ್ದೇವು ಅಂದ್ರೆ ಸಾಕ್ರಿ, ಅಲ್ಲೇ ದೇವ್ರಿಗೆ ನೋಡ್ಕೊಂಡೇ ಕೂರ್ಬೇಕೇನೋ ಅನ್ನಂಗೆ ಅನ್ನಿಸ್ತದ. ಅಷ್ಟು ಮಸ್ತ್ ಕಾಣಿಸ್ತಾಳೆ ಮನೆಗೆಲ್ಲ. ನಾ ಏನಿಲ್ಲ ಅಡುಗೆ ಮನ್ಯಾಗ ನಾ ಏನು ಕೆಲಸ ಇತ್ತಂದ್ರೆ ಇಲ್ಲೇ ಬಂದು ಕುಂತು ಎಲ್ಲ ಕೆಲಸ ತರಕಾರಿ ಕಟ್ ಮಾಡೋದಾಗಲಿ ಎಲ್ಲ ಪ್ರತಿಯೊಂದು ಇಲ್ಲೇ ಮಾಡ್ಕೊಂಡು ಕುಂತು ಹಿಂಗೆ ನೋಡಿಕೊಂಡೇ ಅವತ್ತು ಇಡೀ ದಿನ ಕೆಲಸ ಮಾಡ್ಕೊಂಡಿನಿ ರೀ.
ಸಂಜೆ ಕಡೆಗೆ ಬಂದ್ರಿ ಮುತ್ತೈದೆಯರು ಬಂದರು. ಬಟ್ ನಮ್ಮ ಹೊಲಕ್ಕೂ ವಿಡಿಯೋ ಮಾಡ ಅಂತ ಹೇಳೇನ್ರಿ. ಫುಲ್ ಎಲ್ಲರಿಗೆ ಈ ಸೈಡ್ ಎಲ್ಲ ಫುಲ್ ಇಲ್ಲ ಅಂದ್ರೆ ಒಂದು 7-8 ಜನ ಬಂದಿರ್ರಿ. ಬಟ್ ನಮ್ಮ ಹೊಲಕ್ಕೆ ಅಲ್ಲಿ ನಾವು ಅರ್ಶಿನ ಕುಂಕುಮ ಕೊಡ್ಲತ್ತೀನಲ್ಲ ಅದಷ್ಟೇ ವಿಡಿಯೋ ಮಾಡೇನ್ರಿ. ಆ ಸೈಡ್ ನಿಂತ್ಕೊಂಡ್ರೆ ಎಲ್ಲರೂ ಕಾಣ್ತಿರು. ಬಟ್ ನಮ್ಮ ಹೊಲಕ್ಕೂ ಗೊತ್ತಾಗಿಲ್ಲ ಅವ್ರು ಬಂದರು ಅಂತೇಳಿ ಅವ್ನಿಗೆ ಒಂಥರ ಏನೋ ಒಂಥರ ಅನ್ಸ್ಲತ್ತಿತ್ತು. ವಿಡಿಯೋ ಮಾಡೋಕೆ ಅನ್ಕಂಫರ್ಟ್ ಅನ್ಸ್ಲತ್ತಿತ್ತೇನೋ, ಹಾಗಾಗಿ ವಿಡಿಯೋ ಅಷ್ಟೇ ಮಾಡೇನ್ರಿ, ಜಾಸ್ತಿ ಮಾಡೋಕೆ ಹೋಗಿಲ್ಲ. ಆಮೇಲೆ ನಾನು ವಿಡಿಯೋ ನೋಡಿದ್ಮೇಲೆ ಅನ್ನಿಸ್ತು ಮಗ ಫುಲ್ ಮಾಡಬೇಕಿಲ್ಲ ಅಂತಂದು. ಆಮೇಲೆ ನನಗೆ ಗೊತ್ತಾಗಿಲ್ಲ, ಮತ್ತು ಅವ್ರು ಆಂಟ್ರಿ ಏನಾರು ಅನ್ಕೊತಾರೇನೋ ಅಂತ ಕೇಳಿ ನಾನು ಇಷ್ಟೇ ಮಾಡೀನಿ ಅಂತ ಹೇಳಿದ್ನು. ಹುಡುಗಿರೆಲ್ಲ ಭಾಳ ಚಂದ ರೆಡಿಯಾಗಿ ಬಂದಿರು ನೋಡ್ರಿ. ಇಷ್ಟೆಲ್ಲ ಜಡೆ ಹಾಕ್ಕೊಂಡು ನೋಡಿ ಎಷ್ಟು ಚಂದ ಕಾಣತ್ತಾರೆ ಒಬ್ರಿಗಿಂತ ಒಬ್ಬರು. ಬಟ್ ಇವ ಅಷ್ಟೊಂದು ಚಂದ ವಿಡಿಯೋ ಮಾಡಿಲ್ರಿ. ಆ ಸೈಡ್ ನಿಂತ್ಕೊಂಡ್ರೆ ಕಿಚನ್ ಬಲ್ಲಿ ವಿಡಿಯೋ ಮಾಡಿದ್ರೆ ಮಸ್ತ್ ಬರ್ತಿತ್ತು. ಎಲ್ಲ ಹುಡುಗಿಯರು ಭಾಳ ಅಂದ್ರೆ ಭಾಳ ಚಂದ ರೆಡಿ ಆಗಿರ್ರಿ. ಆಮೇಲೆ ನಮ್ಮ ಮನೆಯದೆಲ್ಲ ಮುಗಿಸ್ಕೊಂಡು ಕಿಸಿಂದ ನೈಟ್ ಒಂದು 9 ಗಂಟೆ ಏನಾಗಿತ್ತೇನೋ ರೀ. ಮತ್ತು ರಮ್ಯಾರ ಮನೆಗೆ ಹೋಗಿ ಬಂದ. ರಮ್ಯ ಈ ಥರ ಕೂಡ್ಸಿ ಹೇಳ್ರಿ. ಆಕೆ ಈ ಥರ ರೆಡಿ ಆಗ್ಯಾಳ ನೋಡ್ರಿ. ಮತ್ತು ಆಕೆಗೆ ಹೋಗಿ ಹಾಗೆ ಆಕೆ ಮನೆಯಿಂದ ಮತ್ತು ನಮ್ಮ ಮನೆಗೆ ಕರ್ಕೊಂಬಂದ ಬಾ ಅಂಥೇಳಿ ನೋಡ್ರಿ. ಆಕೆ ಯಾವ ಥರ ಕೂರ್ಸ್ಯಾಳ ಅಂಥೇಳಿ ಹೇಳ್ರಿ. ಇದು ಮಾರನೇ ದಿವ್ಸದ ವಿಡಿಯೋ ರೀ. ನಾನು ನೈಟೇ ಕಳಸನ ಕದಲಿಸ್ಬೇಕಾಗಿತ್ತು ರೀ. ಏನಾಗ್ಯದ ಅಂತಂದ್ರೆ ನಾನು ಕಳಸ ಕದಲಿಸ್ಲದು ಮರ್ತೋಯ್ತು ರೀ. ಸಂಜೆ ಕಡೆಗೆ ದೃಷ್ಟಿ ತೆಗಿಬೇಕಿತ್ತು. ದೃಷ್ಟಿ ತೆಗಿಸಿಂದ ಕದಲಿಸ್ಬೇಕಿತ್ತು. ಇದು ಕದಲಿಸ್ಲಿಕ್ಕಾಗಿಲ್ಲ ರೀ. ಇದು ಅದು 2ನೇ ದಿವಸ ಆಯ್ತು. ಇದು 3ನೇ ದಿವಸ ಇದ್ರಿ. 3ನೇ ದಿವ್ಸಕ್ಕೆ ಲಕ್ಷ್ಮಿ ಮತ್ತು ಪೂಜೆ ಮಾಡ್ಕೇಸಿಂದ ಕಳಸ ಕದಲಿಸಿ ಸಂಡೇ ದಿವಸ ನಾನು ಲಕ್ಷ್ಮಿದೆಲ್ಲ ಇದು ಕದಲಿಸೀನಿ ರೀ. ನೋಡಿದ್ರು ಲಾಸ್ಟ್ ಡೇ ವಿಡಿಯೋ ಅದ ರೀ. ನಮ್ಮ ಮನೆಯದವರೆಲ್ಲ ಆಜು ಬಾಜುರಿಗೆಲ್ಲ ಕರ್ಕೇಸಿಂದ ಮತ್ತು ಪೂಜೆ ಮಾಡಿದ್ರಿ. ನೈವೇದ್ಯ ಮಾಡಿದ ಮೊಸರನ್ನ ಮಾಡಿ ನೈವೇದ್ಯ ಕೊಟ್ಕೇಸಿಂದ ಅವರಿಗೆ ಬಂದವ್ರಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಕೊಟ್ಕೇಸಿಂದ ಪೂಜೆ ಎಲ್ಲ ಇಲ್ಲಿಗೆ ಕಂಪ್ಲೀಟ್ ಮಾಡಿದ್ರಿ. ಈ ವರ್ಷ ರೀ ಫಸ್ಟ್ ಟೈಮ್ ನಾನು 3 ಡೇಸ್ ಇಟ್ಕೊಂಡಿದ್ದೆ ಲಕ್ಷ್ಮಿಗೆ. ಏನೋ ಒಂಥರ ಖುಷಿ ಅನ್ಲತ್ತಿತ್ತು. ಆಮೇಲೆ ನನಗೆ ಯಾವ ಥರ ತಿಳಿತದ ಅಂತ ನಾ ಎಷ್ಟು ತಿಳ್ಕೊಂಡ್ನಿ ಆ ಥರ ನಾನು ಪೂಜೆ ಮಾಡ್ತೀನಿ ರೀ. ಯಾರ್ದು ನೀವೇ ಹಂಗೆ ಮಾಡ್ತೀರಿ ಅಂತ ಕೇಸಿಂದು ಎಲ್ಲ ಕೇಳಲ್ಲ, ಏನಿಲ್ಲ. ನನಗೆ ಎಷ್ಟೆಷ್ಟು ಬರ್ತೋ ಅಷ್ಟು ನಾನು ಮೊದಲೆಲ್ಲ ಕೇಳೀನಿ ರೀ. ಅದೇ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನಾನು ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.